ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇನ್ನೇ ಶ್ರಾವಣ ಮಾಸ ಹತ್ರ ಬರ್ತಾ ಇದೆ. ಹಬ್ಬಗಳು ಎಷ್ಟೊಂದು ಹಬ್ಬಗಳು ಬರ್ತಾ ಇರತ್ತೆ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ಶಾಪಿಂಗ್ ಮಾಡೋಕ್ಕೆ ಶುರು ಮಾಡಿರ್ತೀವಿ. ಮನೆಗೆ ಬರೋವಂಥ ಮುತ್ತೈದೆಯರಿಗೆ ಏನಾದರೂ ಒಂದು ಕುಂಕುಮ ಕೊಡೋದಕ್ಕೆ ಅಂತ ಏನಾದರೂ ಒಂದು ನೋಡ್ತಾ ಇರ್ತೀವಿ ಯುನೀಕ್ ಆಗಿ. ಅಂದ್ರೆ ಏನಾದರೂ ಆಗಿರ್ಬೋದು, ಇಲ್ಲ ತಾಂಬೂಲಾಗೆ ಒಂದು ಬ್ಯಾಗ್ಸ್ಗಳು ನೋಡ್ತಾ ಇರ್ಬೋದು ನೀವು, ಇಲ್ಲಾಂದ್ರೆ ಏನಾದ್ರು ಒಂದು ರಿಟರ್ನ್ ಗಿಫ್ಟ್ಸ್ ಆಗಿ ಕೊಡೋಂಥದ್ದಾಗಿರ್ಬೋದು. ಸೊ ಯಾವ್ದಾದ್ರು ಸಮಥಿಂಗ್ ಯುನೀಕ್ ಆಗಿ ಏನಾದ್ರು ನೋಡ್ತಾ ಇರೋಂಥದ್ದಕ್ಕೆ ಸೊ ನಾನು ಇವತ್ತು ಕೆಲವೊಂದಷ್ಟು ಪ್ರಾಡಕ್ಟ್ಸ್ ನ ಹಿಕೋ ಗಿಫ್ಟ್ಸ್ ಅಂತ, ಸೊ ಅವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಕೂಡ ಇದೆ, ಮತ್ತೆ ಅವರ ಒಂದು ಅಡ್ರೆಸ್ ಡೀಟೇಲ್ಸ್ ಆಗಿರ್ಬೋದು, ಪ್ರತಿಯೊಂದು ಫೋನ್ ನಂಬರ್ ಆಗಿರ್ಬೋದು, ಪ್ರತಿಯೊಂದು ನಾನು ಸ್ಕ್ರೀನ್ ಮೇಲೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಬಹುದು. ಸೊ ತುಂಬಾ ವೆರೈಟೀಸ್ ಇದೆ ಅವ್ರ ಹತ್ರ, ತುಂಬಾ ಚೆನ್ನಾಗಿದೆ, ಮತ್ತೆ ಎಲ್ಲ ಹಿಕೋ ಫ್ರೆಂಡ್ಲಿ, ಯಾವುದು ಕೂಡ ಪ್ಲಾಸ್ಟಿಕ್ ಬಳಸಿ ಮಾಡಿರೋ ಅಂತದಲ್ಲ. ಸೊ ತುಂಬಾ ವೆರೈಟೀಸ್ ಇದೆ. ನಾನು ಎಲ್ಲಾನು ತರಿಸಿಲ್ಲ, ನಾನು ಕೆಲವೊಂದಷ್ಟು ಮಾತ್ರ ತರಿಸಿದ್ದೀನಿ. ಆಕ್ಚುಲ್ ಆಗಿ ಹೇಳ್ಬೇಕಂದ್ರೆ ಇದೆಲ್ಲ ಬಂದು ಏನಂತಂದ್ರೆ ಇವಾಗ ತಾಂಬೂಲ ಎಲ್ಲ ಕೊಡೋದಕ್ಕೆ ಬೇಕಾಗುತ್ತಲ್ಲ, ಸೊ ಆತರ ಬ್ಯಾಗ್ಸ್, ಅಟ್ಲೀಸ್ಟ್ ಈ ತರ ಒಳ್ಳೆ ಒಂದು ಜೂಟ್ ಬ್ಯಾಗ್ಸ್ ಇದೆಲ್ಲ, ಈ ತರ ಬ್ಯಾಗ್ ನ ನಾವು ಕೊಟ್ರೆ ಕುಂಕುಮಕ್ಕೆ, ಸೊ ಅವ್ರು ಇದನ್ನ ಏನಕ್ಕಾದ್ರೂ ಯೂಸ್ ಮಾಡ್ಕೊಳ್ತಾರೆ. ಸಣ್ಣ ಪುಟ್ಟ ಏನಾದ್ರು ತರಕಾರಿ ತರೋದಕ್ಕೆ ಅಥವಾ ಹೋಗಿ ಹಾಲು ಏನಾದ್ರು ತರೋದಕ್ಕೆ, ಸೊ ಏನಕ್ಕಾದ್ರೂ ಆಗ್ಲಿ ಯೂಸ್ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ತರದ್ದು ತರ್ಸಿನಿ. ಬಟ್ ಬೇರೆ ಬೇರೆ ತರ್ಸಿದೀನಿ ನಾನು, ಒಂದು 5-6 ತರಿಸಿದೀನಿ ಬೇರೆ ಬೇರೆದು, ಎಲ್ಲ ಬೇರೆ ಬೇರೆ ತರ ಇದೆ. ನಾನು ನಿಮ್ಗೆ ಈಗ ತೋರಿಸ್ತಾ ಹೋಗ್ತೀನಿ. ಇನ್ನೊಂದು ಬಂದು ಇದು ಚಿಕ್ಕದು, ಸೊ ಇದು ಕೂಡ ಅಷ್ಟೇ ತಾಂಬೂಲದ ಬ್ಯಾಗೇನೆ. ಇದು ರಂಗೋಲಿ ಪ್ಯಾಟರ್ನ್ ಅಲ್ಲಿ ಇದೆ ಮುಂದೆ, ಸೊ ಈ ತರ ವೆಲ್ಕ್ರೋ ಕೊಟ್ಟಿರ್ತಾರೆ. ಸೊ ಇದನ್ನು ಕೂಡ ಅಷ್ಟೇ ಏನಾದ್ರು ಚಿಕ್ಕದಾಗಿ ಸಣ್ಣ ಪುಟ್ಟದ್ದು ಏನಾದ್ರೂ ತರ್ಬೋದು. ಇದೆಲ್ಲ ಒಂದು ಸ್ಟಾರ್ಟಿಂಗ್ 40 ರೂಪೀಸ್ ಇಂದ ಸ್ಟಾರ್ಟ್ ಆಗತ್ತೆ. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಎಲ್ಲ. ಇದು ಅಷ್ಟೇ ಏನಾದ್ರು ಸಣ್ಣ ಪುಟ್ಟದ ಏನಾದ್ರು ತರ್ಬೋದು, ಅಥವಾ ಇದ್ರಲ್ಲಿ ಏನಾದ್ರು ಮತ್ತೆ ನೀವೇನಾದ್ರೂ ಗಿಫ್ಟ್ಸ್ ಏನಾದ್ರು ಹಾಕೊಡ್ಬೇಕು ಅಂತ ಅಂದ್ರೆ ಸೊ ಇದ್ರೊಳಗಡೆ ಏನಾದ್ರು ಗಿಫ್ಟ್ಸ್ ಕೂಡ ಹಾಕೊಡ್ಬೋದು. ಏನಾದ್ರು ಇಲ್ಲಾಂದ್ರೆ ಬ್ಲೌಸ್ ಪೀಸ್ ಏನಾದ್ರು ಹಾಕ್ಬೇಕಂದ್ರೆ ಇದ್ರೊಳಗೆ ಹಾಕಿ ಕೊಡ್ಬೋದು. ಇಲ್ಲ ಮಕ್ಳಿಗೆ ಏನಾದ್ರು ಕೊಡ್ತಾ ಇದ್ದೀರಾ ಅಂದ್ರೆ ಸೊ ಅವ್ರಿಗೆ ಪೆನ್ ಪೆನ್ಸಿಲ್ ಆ ತರದ್ ಏನಾದ್ರು ಇದ್ರೊಳಗೆ ಹಾಕಿ ಕೊಡ್ಬೋದು. ಇಟ್ಸ್ ಯುವರ್ ವಿಶ್, ಏನ್ ಬೇಕಾದ್ರೂ ಹಾಕ್ಬೋದು. ಇದು ನಾನು ತಾಂಬೂಲಾಗೆ ಅಂತಾನೆ ತರ್ಸಿರೋಂಥದ್ದು, ಬಟ್ ಬೇರೆ ಬೇರೆ ಸೈಜ್ ಅಲ್ಲಿ ತರ್ಸಿದೀನಿ. ನೋಡೋಣ ಹೇಗಿದೆ ಅಂತ ಎಲ್ಲ. ಸೊ ಇದೆಲ್ಲ ಬಂದು ತುಂಬಾ ರೀಸನೇಬಲ್ ಒಂದು ಪ್ರೈಸ್ ನಲ್ಲೇ ಇದೆ. ಏನಾದ್ರೂ ನಿಮ್ಗೆ ಬೇಕಂತ ಅಂದ್ರೆ ಏನಾದ್ರೂ ಇದೆಲ್ಲ ನೀವು ಡೈರೆಕ್ಟ್ ಆಗಿ ಸ್ಕ್ರೀನ್ ಮೇಲೆ ಬರ್ತಾರಂತ ನಂಬರ್, ಅವ್ರಿಗೆ ಬೃಂದಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಅವ್ರೆಲ್ಲಾ ಡೀಟೇಲ್ಸ್ ಕಳಿಸ್ತಾರೆ. ನಾನು ಆಗ್ಲೇ ಹೇಳ್ದಾಗೆ ಬರೀ ಇದು ನನ್ ಜಸ್ಟ್ ಸ್ಯಾಂಪಲ್ ಅಷ್ಟೇ. ಅವ್ರ ಹತ್ರ ತುಂಬಾ ವೆರೈಟೀಸ್ ಇದೆ, ಅದನ್ನ ನೀವು ನೋಡಿ ತಗೊಳ್ಬಹುದು. ಮತ್ತೆ ಅವ್ರ ಗ್ರೂಪ್ ಲಿಂಕ್ ಕೂಡ ಹಾಕಿರ್ತೀನಿ, ವಾಟ್ಸ್ಆಪ್ ಗ್ರೂಪ್ ಲಿಂಕ್, ಅಲ್ಲೂ ಕೂಡ ಶೇರ್ ಮಾಡ್ತಾ ಇರ್ತಾರೆ ಅವ್ರದೆಲ್ಲ ನ್ಯೂ ಪ್ರಾಡಕ್ಟ್ಸ್ ಎಲ್ಲ. ಸೊ ಇದು ನೋಡಿ ಗಣೇಶ ಅದು. ಸೊ ಇದೆಲ್ಲ ಬಂದು ಗಣೇಶ ಹಬ್ಬಗೆ ಎಲ್ಲ ಕೊಡ್ಬೇಕಂದ್ರೆ ತುಂಬಾ ಇರತ್ತೆ. ಇದು ಕೂಡ ಅಷ್ಟೇ ತಾಂಬೂಲದ ಬ್ಯಾಗು. ಸೊ ಇದು ಅಷ್ಟೇ ಸ್ವಲ್ಪ ಸ್ಪೇಷಿಯಸ್ ಆಗಿ ಚೆನ್ನಾಗಿದೆ, ದೊಡ್ಡದಾಗಿದೆ. ಸೊ ಇದನ್ನು ಕೂಡ ಕೊಡ್ಬೋದು, ಕ್ಯೂಟ್ ಆಗಿದೆ. ಇನ್ನೊಂದು ಬಂದ್ಬಿಟ್ಟು ಇದು ಕೂಡ ಗಣೇಶ ಇರೋಂತ ಬ್ಯಾಗು. ಸೊ ಇದು ಕೂಡ ವೆಲ್ಕ್ರೋ ಇರುತ್ತೆ, ಒಳಗಡೆ ತುಂಬಾ ಸ್ಪೇಷಿಯಸ್ ಆಗಿದೆ, ನೀವು ನೋಡ್ಬೋದು. ಸೊ ಇದು ಅಷ್ಟೇ ಏನ್ ಬೇಕಾದ್ರೂ ಇದ್ರೊಳಗೆ ಗಿಫ್ಟ್ಸ್ ಅಥವಾ ತಾಂಬೂಲ ಹಾಕಿ ಕೊಡ್ಬೋದು. ಏನಂತ ಅಂದ್ರೆ ಈ ತರ ಜೂಟ್ ಬ್ಯಾಗ್ಸ್ ಎಲ್ಲ ಯೂಸ್ ಆಗುತ್ತೆ, ಯಾರು ಕೂಡ ಬಿಸಾಕೋದಿಲ್ಲ. ಈಗ ನಾವೇನಾದ್ರೂ ಪ್ಲಾಸ್ಟಿಕ್ ಕವರ್ಸ್ ಅಥವಾ ಏನಾದ್ರೂ ಈ ಒಂಥರ ಬ್ಯಾಗ್ಸ್ ಬರುತ್ತೆ ನೋಡಿ, ತುಂಬಾ ತೆಳುವು ಬ್ಯಾಗ್, ಅದೆಲ್ಲ ಕೊಟ್ರೆ ಏನಂತ ಅಂದ್ರೆ ಬಿಸಾಕ್ ಬಿಡ್ತೀವಿ. ಅಟ್ಲೀಸ್ಟ್ ಈ ತರದಂದ್ರೆ ಕೊಟ್ರೆ ಜನಗಳಿಗೆ ಯೂಸ್ ಮಾಡ್ಕೊಳ್ತಾರೆ ಅನ್ನೋ ಒಂದು ರೀಸನ್ ಅಷ್ಟೇ. ಇನ್ನ ನೆಕ್ಸ್ಟ್ ಗೌರಿ ಹಬ್ಬಕ್ಕೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಈ ತರ ದೇವಿ ಫೇಸ್ ಇರೋಂಥದ್ದು ತಾಂಬೂಲದ ಬ್ಯಾಗು. ಇದು ಅಷ್ಟೇ ವೆಲ್ಕ್ರೋ ಇರುತ್ತೆ, ಮತ್ತೆ ಒಳಗಡೆ ನೋಡಿ ಎಷ್ಟು ಸ್ಪೇಷಿಯಸ್ ಆಗಿದೆ. ಆರಾಮಾಗಿ ಇದ್ರೊಳಗೆ ಎಲೆ ಅಡಿಕೆ, ತೆಂಗಿನಕಾಯಿ, ಮತ್ತೆ ಬಾಳೆಹಣ್ಣು, ಮತ್ತೆ ಬ್ಲೌಸ್ ಪೀಸ್, ಸೊ ಬಳೆ ಎಲ್ಲ ಹಾಕಿ ನೀಟಾಗಿ ಕೊಡ್ಬೋದು. ಸೊ ಇದೊಂದು, ಮತ್ತೆ ಇದೊಂದು ದೇವಿ ಫೇಸ್. ಸುಮ್ನೆ ನೋಡೋಣ ಅಂತ ತರ್ಸಿದೀನಿ ಇದೆಲ್ಲ. ಮತ್ತೆ ಏನಾದ್ರು ಬೇಕಂದ್ರೆ ನಾನು ಎಕ್ಸ್ಟ್ರಾ ಕ್ವಾಂಟಿಟಿ ಏನಾದ್ರು ಬೇಕಂದ್ರೆ ತರಿಸ್ತೀನಿ. ಸುಮಾರು ಇಲ್ಲಿ ಒಂದು 6-7 ಬ್ಯಾಗ್ಸ್ ನ ನಾನು ತರಿಸಿದೀನಿ ಬೇರೆ ಬೇರೆ ಸೈಜ್ ಅಲ್ಲಿ, ನೋಡೋಣ ಅಂತ. ನೋಡಿ ಇದೆಲ್ಲ ಬ್ಯಾಗ್ ಕ್ವಾಲಿಟಿ ನೋಡಿ, ಹ್ಯಾಂಡಲ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಸೊ ಇದು ಕೂಡ ಅಷ್ಟೇ ಎಲ್ಲ ಥ್ರೆಡ್ ಇಂದ ಮಾಡಿರೋದು, ಜೂಟ್ ಇಂದ ಮಾಡಿರೋದು. ಸೊ ಅದಕ್ಕೆ ಈ ಸಲ ಹಿಕೋ ಫ್ರೆಂಡ್ಲಿ ಆಗಿರ್ಲಿ ಅಂತ ಹೇಳ್ಬಿಟ್ಟು ಇದನ್ನ ತರಿಸಿದಾಗ ಏನಾದ್ರು ರಿಟರ್ನ್ ಗಿಫ್ಟ್ಸ್ ಆಗಿ ಏನಾದ್ರು ಸಮಥಿಂಗ್ ಲೇಡೀಸ್ಗೆ ಯೂಸ್ ಆಗ್ಬೇಕು ಅಂತ ಏನಾದ್ರು ಇದ್ರೆ ನಮ್ಗೆ ಈ ತರ ಒಂದು ಬ್ಯಾಗ್ಗಳು ಕೂಡ ಕೊಡ್ಬೋದು. ಸೊ ಇದೆಲ್ಲ ಒಂಥರ ಫಂಕ್ಷನ್ಸ್ಗೂ ಕೂಡ ತಗೊಂಡ್ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ ಇದು ಬ್ಯಾಗು. ಸೊ ನೋಡ್ಬೋದು ಈ ತರ ಇದೆ, ಇದು ರೆಡ್ ಕಲರ್ ಮೇಲ್ಗಡೆ. ಸೊ ಈ ತರ ಗೋಲ್ಡ್ ಒಂದು ಥ್ರೆಡ್ ಅಲ್ಲಿ ವರ್ಕ್ ಮಾಡಿದ್ದಾರೆ, ಮತ್ತೆ ಜಿಪ್ ಕೂಡ ಇದೆ. 2 ಜಿಪ್ ಇದೆ, ಇಲ್ಲೊಂದು ಜಿಪ್ ಇದೆ, ಮತ್ತೆ ಬ್ಯಾಕ್ ಸೈಡ್ ಒಂದು ಜಿಪ್ ಇದೆ. ಸೊ ಎಲ್ಲಾರು ಸಣ್ಣ ಪುಟ್ಟ ಫಂಕ್ಷನ್ಸ್ ಗಳಿಗೆ ಸ್ಯಾರಿ ಉಟ್ಕೊಂಡು ಈ ತರದ್ದು ನಾವು ಕ್ಯಾರಿ ಮಾಡಬಹುದು, ಚೆನ್ನಾಗಿದೆ. ಸೊ ಈ ತರದ್ದು ಕೂಡ ಕೊಡ್ಬೋದು.
ಇನ್ನು ನೆಕ್ಸ್ಟ್ ಪಾಟ್ಲಿ ಬ್ಯಾಗ್ ಅಂತ ಹೇಳ್ತಾರೆ. ಇದು ಕೂಡ ಫಂಕ್ಷನ್ಸ್ ಗಳಿಗೆಲ್ಲ ಯೂಸ್ ಮಾಡ್ತಾರೆ. ಇಲ್ಲ ಅಂತ ಅಂದ್ರೆ ಇದ್ರೊಳಗೇನೆ ನಾವು ಎಲೆ, ಅಡಿಕೆ, ತಾಂಬೂಲ ಏನ್ ಕೊಡ್ತೀವಿ ಅದನ್ನ ಇದ್ರೊಳಗೆ ಹಾಕಿ ಕೂಡ ಕೊಡ್ಬೋದು. ಹತ್ರದಿಂದ ನಾನು ನಿಮ್ಗೆ ತೋರಿಸ್ತೀನಿ. ಇದು ಕೂಡ ರಾ ಸಿಲ್ಕ್ ಅಲ್ಲಿ ಮಾಡಿರೋ ಅಂತದ್ದು ಮೆಟೀರಿಯಲ್ ಅಲ್ಲಿ ಬಟ್ಟೆಯಿಂದ ಮೇಲ್ಗಡೆ ಥ್ರೆಡ್ ವರ್ಕ್ ಇದೆ. ಇದು ಕೂಡ ಚೆನ್ನಾಗಿದೆ. ಇದನ್ನ ಬೇಕಾದ್ರೂ ನಾವು ಕೊಡ್ಬೋದು. ಇದೆಲ್ಲ ಜಸ್ಟ್ ಒಂದು ಐಡಿಯಾ ಅಷ್ಟೇ. ಇನ್ನ ನೆಕ್ಸ್ಟ್ ಈ ತರದ ಪರ್ಸ್. ಸೊ ಯಾರಿಗೆ ಇಷ್ಟ ಆಗಲ್ಲ ಹೇಳಿ, ಲೇಡೀಸ್ಗಂತೂ ಎಲ್ಲಾರ್ಗು ಯೂಸ್ ಆಗತ್ತೆ. ಸೊ ಈ ತರದನ್ನು ಕೂಡ ನಾವು ಕೊಡ್ಬೋದು. ಇದು ಜಿಪ್ ಇದೆ, ಒಂದು ಕಂಪಾರ್ಟ್ಮೆಂಟ್ ಇದೆ. ಇದರಲ್ಲಿ ಬೇಕಾದ್ರೆ ಅವರು ಏನಾದ್ರೂ ಸ್ವಲ್ಪ ದುಡ್ಡೇನಾದ್ರೂ ಕ್ಯಾರಿ ಮಾಡ್ಬೋದು, ಮೊಬೈಲ್ ಏನಾದ್ರೂ ಇಟ್ಕೊಂಡು ಹೋಗ್ಬೋದು. ಸೊ ಸ್ಯಾರಿ ಎಲ್ಲ ಹಾಕೊಂಡಾಗ ತುಂಬಾನೇ ಚೆನ್ನಾಗಿರತ್ತೆ. ಸೊ ಇದರಲ್ಲಿ ಕಲರ್ಸ್ ತುಂಬಾನೇ ಇದೆ. ನಾನು ಸುಮ್ಮನೆ ಸ್ಯಾಂಪಲ್ ಒಂದೊಂದೊಂದೊಂದು ತರಿಸಿದೀನಿ ಅಷ್ಟೇ. ಇದೆಲ್ಲ ನಾನು ನಿಮ್ಗೆ ಹೇಳ್ದಂಗೆ 40 ರೂಪೀಸ್ ಇಂದ ಸ್ಟಾರ್ಟ್ ಆಗುತ್ತೆ. ಬೇರೆ ಬೇರೆ ಪ್ರೈಸ್ ಇರುತ್ತೆ, ತುಂಬಾ ಜಾಸ್ತಿ ಇಲ್ಲ. ಐ ಥಿಂಕ್ 40 ರೂಪೀಸ್ ಟು 150 ರೇಂಜ್ ಅಲ್ಲಿ ಎಲ್ಲ ಬಂದ್ಬಿಡುತ್ತೆ, ಎಲ್ಲಾ ತರದ್ದು ಪ್ರಾಡಕ್ಟ್ಸ್ ಅಂತ ಹೇಳ್ಬೋದು. ಸೊ ಇನ್ನ ನೆಕ್ಸ್ಟ್ ಇದು ಬಂದು ಇಕ್ಕತ್ ಪ್ಯಾಟರ್ನ್ ಅಲ್ಲಿ ಇದೆ. ಇದು ಕೂಡ ಒಂದು ಪರ್ಸ್ ಅಂತಾನೆ ಹೇಳ್ಬೋದು. ಇದು ಸ್ಟೈಲ್ ಆಗಿ ಯೂಸ್ ಮಾಡ್ಬೋದು. ಸೊ ಈ ತರದ ಇದು ಏನಂತ ಅಂದ್ರೆ ವೆರಿ ರೀಸನೇಬಲ್ ಪ್ರೈಸ್. ನಾವು ಈ ಒಂದೊಂದ್ಸಲ ಬ್ಲೌಸ್ ಪೀಸ್ ಎಲ್ಲ ಕೊಡೋ ಬದಲು ಅಟ್ಲೀಸ್ಟ್ ಈ ತರದನ್ನ ಕೊಟ್ರೆ ಜನಗಳು ನಿಜವಾಗ್ಲೂ ಯೂಸ್ ಮಾಡ್ತಾರೆ ಅಂತ ನನ್ಗನ್ಸುತ್ತೆ. ಬಿಕಾಸ್ ಕೊಟ್ರೆ ಬ್ಲೌಸ್ ಪೀಸ್ ಒಳ್ಳೆ ಕ್ವಾಲಿಟಿ ಇರೋಂಥ ಬ್ಲೌಸ್ ಪೀಸ್ ಕೊಡ್ಬೇಕು. ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ ಈ ಮೊಬೈಲ್ ಪೌಚ್ ಅಲ್ಲಿ ಬರುತ್ತೆ, ಅಂದ್ರೆ ತುಂಬಾ ಚಿಕ್ಕ ಮೊಬೈಲ್ ಪೌಚ್ ಅಲ್ಲಿ ಬರುತ್ತೆ. ಸೊ ಆ ತರದ ಬ್ಲೌಸ್ ಪೀಸ್ ಕೊಟ್ರೆ ಯಾರು ಕೂಡ ಸ್ಟಿಚ್ ಮಾಡಿಸ್ಕೊಳ್ಳೋದಿಲ್ಲ, ಸುಮ್ನೆ ವೇಸ್ಟ್ ಅಷ್ಟೇ. ಅದು ಸುಮ್ನೆ ಅದು ಎಕ್ಸ್ಚೇಂಜ್ ಆಗ್ತಾ ಇರುತ್ತೆ ಒಬ್ರಿಂದ ಒಬ್ರಿಗೆ. ಅದ್ರ ಮೊದಲು ಈ ತರದನ್ನ ಕೊಟ್ರೆ ಚೆನ್ನಾಗಿ ಹಬ್ಬಗಳಲ್ಲಿ ಯೂಸ್ ಮಾಡ್ತಾರೆ, ತುಂಬಾ ಖುಷಿ ಖುಷಿಯಾಗಿ ಇದನ್ನ ತಗೊಂಡೋಗ್ತಾರೆ ಅಂತ ಹೇಳ್ಬೋದು. ಇದೊಂದು. ಇನ್ನ ನೆಕ್ಸ್ಟ್ ಇದು ನಂಗೆ ತುಂಬಾನೇ ಇಷ್ಟ ಆಯ್ತು. ಇದೊಂದು ತುಂಬಾ ಸ್ಟೈಲಿಶ್ ಆಗಿದೆ. ಇದು ತುಂಬಾ ಫಂಕ್ಷನ್ಸ್ ಗಳಿಗೆ, ಪಾರ್ಟೀಸ್ಗೆ ಎಲ್ಲ ತಗೊಂಡು ಹೋಗ್ಬೋದು ಈ ತರದ್ದು. ಸೊ ಇದು ನೋಡಿ ಈ ತರ ಇದೆ. ಇದು ಅಷ್ಟೇ ನೋಡಿ ಕ್ವಾಲಿಟಿ ಹೇಗಿದೆ ಅಂತ. ಒಳಗಡೆ ಒಂದು ಜಿಪ್ ಇದೆ ನೋಡಿ. ಸೊ ಬಟ್ಟೆ ಫುಲ್ ಬಟ್ಟೆ ಕ್ವಾಲಿಟಿ ಚೆನ್ನಾಗಿದೆ, ಮತ್ತೆ ವೆರಿ ಕಲರ್ಫುಲ್ ಆಗಿದೆ. ಇದ್ರಲ್ಲೂ ಅಷ್ಟೇ ಬೇರೆ ಬೇರೆ ಕಲರ್ಸ್ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ಅಲ್ಲಿ ಇದೆ. ನಾನು ಈ ತರದನ್ನ ತರ್ಸಿದೀನಿ, ನೋಡೋಣ ಅಂತ ಹೇಳ್ಬಿಟ್ಟು. ಏನಂತ ಅಂದ್ರೆ ಇಲ್ಲಿ ಮನೆ ಹತ್ರ ತುಂಬಾ ಜನ ಫ್ರೆಂಡ್ಸ್ ಇದೀವಲ್ಲ, ಸೊ ಒಂದ್ ಸ್ಯಾಂಪಲ್ಸ್ ತರ್ಸಿದೀವಿ. ಯಾರ್ಯಾರು ಏನೇನು ಬೇಕೋ ಅದನ್ನ ನೆಕ್ಸ್ಟ್ ಆರ್ಡರ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅಷ್ಟೇ. ಇದನ್ನೆಲ್ಲ ಮತ್ತೆ ಶೇರ್ ಮಾಡ್ಕೊಳ್ತೀವಿ. ಇನ್ನ ನೆಕ್ಸ್ಟ್ ಇದೊಂದು ಕಾಟನ್ ಒಂದು ಬಟ್ಟೆನಲ್ಲಿ ಮೊಬೈಲ್ ಪೌಚ್. ಸೊ ಇದು ಕೂಡ ಯೂಸ್ ಆಗತ್ತೆ. ಈಗ ಏನಾದ್ರೂ ವಾಕಿಂಗ್ಗೆಲ್ಲ ಹೋಗ್ಬೇಕಂತ ಅಂದ್ರೆ ಲೇಡೀಸ್ ಮಾರ್ನಿಂಗ್ ಟೈಮ್ ಅಲ್ಲಿ ಇಲ್ಲಿ ನೋಡಿ ಸ್ವಲ್ಪ ಒಂದು ಜಿಪ್ ಇದೆ. ಇಲ್ಲಿ ಒಂದೇನಾದ್ರು ಚಿಕ್ಕ ಅಮೌಂಟ್ ಏನಾದ್ರೂ ಇಟ್ಕೊಳ್ಬಹುದು, ಸಣ್ಣ ಪುಟ್ಟ ಅಮೌಂಟ್ ಏನಾದ್ರೂ ಇಟ್ಕೊಂಡು, ಮತ್ತೆ ಮನೆ ಕೀ ಇಟ್ಕೋಬಹುದು, ಮತ್ತೆ ಇಲ್ಲಿ ಮೊಬೈಲ್ ನ ಇಟ್ಕೋಬಹುದು. ವೆರಿ ಯೂಸ್ಫುಲ್. ಸೊ ಈ ತರದನ್ನ ಕೊಟ್ರೆ ಹಬ್ಬಗಳಲ್ಲಿ ತುಂಬಾ ಚೆನ್ನಾಗಿ ಯೂಸ್ ಆಗತ್ತೆ ಅಂತ ನನ್ನ ಒಂದು ಅನಿಸಿಕೆ. ಸೊ ನೋಡಿ ಈ ತರ ಅಂತ ಕೊಟ್ಟಿರ್ತಾರೆ. ಸೈಡ್ ಆಗಿ ಈ ತರ ಫುಲ್ಲು ಹಿಂಗ್ ಹಾಕೊಂಡು ಹೋದ್ರೆ ಸೇಫ್ಟಿ ಆಗು ಕೂಡ ಇರುತ್ತೆ. ಸೊ ದುಡ್ಡಿರುತ್ತೆ, ಮನೆ ಕೀ ಇರುತ್ತೆ, ಮತ್ತೆ ಮೊಬೈಲ್ ಕೂಡ ಇಟ್ಕೊಂಡು ಹೋಗ್ಬೋದು, ಕ್ಯಾರಿ ಮಾಡ್ಬೋದು. ಸೊ ಇದು ಕೂಡ ವೆರಿ ಯೂಸ್ಫುಲ್. ಸೊ ಇದೆಲ್ಲ ಜಸ್ಟ್ 150 ಒಳಗೆ ಬರುತ್ತೆ ಇದೆ. ಇನ್ನ ನೆಕ್ಸ್ಟ್ ಇನ್ನೊಂದ್ ಏನಂತ ಅಂದ್ರೆ ಇದು ಬಂದು ಇದು ನೋಡಿದ್ರೆ ತುಂಬಾ ಏನೋ ಚಿಕ್ಕ ಪರ್ಸ್ ಏನೋ ಸಮಥಿಂಗ್ ಅನ್ಕೋಬಹುದು. ಬಟ್ ಏನಂತ ಅಂದ್ರೆ ಇದು ಬಂದು ತರಕಾರಿಗಳೆಲ್ಲ ತಗೊಳೋದಕ್ಕೆ ವೆಜಿಟೇಬಲ್ ಕ್ಯಾರಿ ಬ್ಯಾಗ್ ಇದು. ಸೊ ಇದು ತುಂಬಾ ಫೋಲ್ಡೇಬಲ್. ಏನಂತ ಅಂದ್ರೆ ಈಗ ನಾನು ಆಗ್ಲೇ ಹೇಳ್ದಾಗೆ ವಾಕಿಂಗ್ ಎಲ್ಲ ಹೋಗಿದಾಗ ತುಂಬಾ ಸಣ್ಣದಾಗಿ ಫೋಲ್ಡ್ ಮಾಡಿ ಇಟ್ಕೊಂಡು ಹೋಗ್ಬೋದು. ಬರ್ತಾ ತಗೊಂಡ್ ಬರೋದಕ್ಕೆ ಎಲ್ಲ ಯೂಸ್ ಆಗುತ್ತೆ ಎಲ್ಲಾದ್ರೂ ಹೊರಗಡೆ ಹೋದ್ರೆ. ಇದೆಲ್ಲ ಅಂತ ಅಂದ್ರು ಆಲ್ಮೋಸ್ಟ್ ಸಕ್ಕದಾಗೆ ಇಡ್ಸುತ್ತೆ. ಎಲ್ಲ ವೆಜಿಟೇಬಲ್ಸ್ ಎಲ್ಲ ಕ್ಯಾರಿ ಮಾಡೋದಕ್ಕೆ, ಏನಾದ್ರೂ ಥಿಂಗ್ಸ್ ನಾವು ಶಾಪ್ ಮಾಡಿದಾಗ ಸೊ ತಗೊಂಡ್ ಬರೋದಕ್ಕೆ ಯೂಸ್ ಆಗುತ್ತೆ. ನಾಟ್ ಓನ್ಲಿ ವೆಜಿಟೇಬಲ್ಸ್, ಏನಾದ್ರೂ ಶಾಪಿಂಗ್ ಮಾಡಿದಾಗ ತರೋದಕ್ಕೆ ಯೂಸ್ ಆಗುತ್ತೆ. ಇದೊಂದು ಜೂಟ್ ಬ್ಯಾಗು. ಇದನ್ನು ಕೂಡ ನಾವು ರಿಟರ್ನ್ ಗಿಫ್ಟ್ ಆಗಿ ನಾವು ಕೊಡ್ಬೋದು. ಇದು ಅಂದ್ಬಿಟ್ಟೆ ಅದೇ ಪೌಚ್ ಗಳಲ್ಲೇ ತೋರ್ಸಂತದ್ದು. ಸೊ ಇದೊಂದು ಪೌಚು. ಇದನ್ನು ಕೂಡ ಅಷ್ಟೇ ಕೊಟ್ರೆ ತುಂಬಾ ಚೆನ್ನಾಗಿ ಯೂಸ್ ಮಾಡ್ತಾರೆ ಲೇಡೀಸ್. ಯಾರು ಕೂಡ ಇದನ್ನೆಲ್ಲ ಥ್ರೋ ಮಾಡೋದಿಲ್ಲ. ಏನಂತ ಅಂದ್ರೆ ನಾವು ಬೆಳೆದಿರೋದನ್ನೆಲ್ಲ ಕೊಟ್ರೆ ಪ್ಲಾಸ್ಟಿಕ್ ಬಾಕ್ಸ್ ಅದು ಇದು ಎಲ್ಲಂದ್ರಲ್ಲಿ ಬಿಸಾಕ್ತಾರೆ, ಇದು ಮಾಡ್ತಾರೆ. ಸೊ ಇದೊಂದು ಒಂದು ಜಿಪ್ ಇದೆ ಕಂಪಾರ್ಟ್ಮೆಂಟ್. ಸೊ ಇದು ಕೂಡ ಯೂಸ್ಫುಲ್ ಆಗತ್ತೆ. ಸೊ ಇದೊಂದು ಪೌಚ್ ಯೂಸ್ ಆಗ್ಬೇಕು ಅಂತ ಅಂದ್ರೆ ಸೊ ಇದನ್ನು ಕೂಡ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಇದೇನಂತ ಅಂದ್ರೆ ಸ್ಯಾರಿ ಬ್ಯಾಗ್. ಈಗೆಲ್ಲ ರೇಷ್ಮೆ ಸೀರೆ ಎಲ್ಲ ಇಟ್ಕೊಳ್ಳೋದಕ್ಕೆಲ್ಲ ತುಂಬಾ ಯೂಸ್ ಆಗುತ್ತೆ, ಇಲ್ಲ ಬ್ಲೌಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ. ಇದೆಲ್ಲ ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಸಿಕ್ಬಿಡುತ್ತೆ. ಇದನ್ನು ಕೂಡ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಇದು ಕೂಡ ಚೆನ್ನಾಗಿ
ಯೂಸ್ ಮಾಡ್ತಾರೆ, ಯಾರು ಕೂಡ ಬಿಸಾಕೋದಿಲ್ಲ. ರೇಷ್ಮೆ ಸೀರೆಗಳೆಲ್ಲ ಇಟ್ಕೊಳ್ಳೋದಕ್ಕೆ ಯೂಸ್ ಆಗತ್ತೆ. ಅಥವಾ ಯಾವ್ದಾದ್ರು ಮಕ್ಳೇನಾದ್ರು ಬಂದ್ರೆ ಅವ್ರಿಗೆ ಜಸ್ಟ್ ಒಂದು ವಾಟರ್ ಬಾಟಲ್ ಇಟ್ಕೊಂಡು ಹೋಗೋದಕ್ಕೆ ಒಂದು ಜೂಟ್ ಬ್ಯಾಗ್. ಇದೆಲ್ಲ ಕ್ವಾಲಿಟಿ ತುಂಬಾನೇ ಚೆನ್ನಾಗಿದೆ, ಹೈ ಕ್ವಾಲಿಟಿ ಇದೆ ಇದೆಲ್ಲ. ಸೊ ಈ ತರ ವಾಟರ್ ಬಾಟಲ್ ಇಟ್ಕೊಂಡು ಹೋಗೋದಕ್ಕೆ ಚೆನ್ನಾಗಿ ಯೂಸ್ ಆಗತ್ತೆ. ಬೇಕಿದ್ರೆ ಇದನ್ನು ಕೂಡ ನೋಡ್ಬೋದು. ಇನ್ನ ನೆಕ್ಸ್ಟ್ ಅಟ್ ಲಾಸ್ಟ್ ಸ್ವಲ್ಪ ಒಂದು ದೊಡ್ಡ ಬ್ಯಾಗ್, ಇದನ್ನು ಕೊಟ್ಟರು ಕೂಡ ತುಂಬಾ ಯೂಸ್ಫುಲ್ ಆಗುತ್ತೆ. ಇದನ್ನು ಕೂಡ ಯಾರು ಎಲ್ಲ ಬಿಸಾಕೋದಿಲ್ಲ, ಚೆನ್ನಾಗಿ ಯೂಸ್ ಮಾಡ್ತಾರೆ. ಸೊ ಈ ತರ ಇದೆ. ಇದೆಲ್ಲ ನೋಡಿ ಪ್ರಿಂಟ್ಸ್, ಒಂಥರ ಈ ಹ್ಯಾಂಡ್ ಬ್ಲಾಕ್ ಪ್ರಿಂಟ್ಸ್ ಅಂತಾರಲ್ಲ ಆ ತರ ಪ್ರಿಂಟ್ಸ್ ಅಲ್ಲಿ ಇದೆ. ಇದು ಕೂಡ ಎಲ್ಲ ಒಂಥರ ಜೂಟ್ ಮೆಟೀರಿಯಲ್ ಅಲ್ಲೇ ಇದೆ. ಸೊ ಈ ತರ ವೇರ್ ಮಾಡ್ಬೋದು. ಸೊ ಈ ತರ ಹಾಕೊಂಡು ಹೋಗ್ಬೋದು. ಸೊ ಇದು ಕೂಡ ಕೊಟ್ರೆ ಯೂಸ್ ಆಗತ್ತೆ. ರಿಟರ್ನ್ ಗಿಫ್ಟ್ಸ್ ಅಲ್ಲಿ ಈ ಪ್ಲಾಸ್ಟಿಕ್ ಬಾಕ್ಸಸ್ ಮತ್ತೆ ಏನಾದ್ರು ಪ್ಲಾಸ್ಟಿಕ್ ಏನೇನಾದ್ರೂ ಕೊಡ್ತಾರಲ್ಲ ಅದಕ್ಕಿಂತ ಸಮಥಿಂಗ್ ಯೂಸ್ಫುಲ್ ಆಗತ್ತೆ ಅಂತ ಹೇಳ್ಬೋದು ಈ ತರದನ್ನೆಲ್ಲ ಕೊಟ್ರೆ. ಓಕೆ ಪರವಾಗಿಲ್ಲ, ಸ್ವಲ್ಪ ಪ್ರೈಸ್ ಒಂಚೂರು ಪರವಾಗಿಲ್ಲ ನಾವು ಕೊಡ್ತೀವಿ ಅಂತ ಅಂದ್ರೆ ಈ ತರ ತುಂಬಾ ಆಸ್ಪಿಷಿಯಸ್ ಅಂತಾರೆ. ಈ ತರ ತೋರಣ, ಭತ್ತದ ತೋರಣ, ಇದನ್ನ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಧಾನ್ಯ ಅಲ್ವಾ, ಇದನ್ನ ಒಬ್ರಿಗೆ ಕೊಟ್ರೆ ತುಂಬಾ ಒಳ್ಳೇದು ಅಂತ ಹೇಳ್ತಾರೆ. ಸೊ ಇದನ್ನು ಕೂಡ ತರಿಸಿದ್ದೀನಿ ನಾನು. ನೋಡಿ, ಇದು ಇವ್ರ ಹತ್ರ ಬೇರೆ ಬೇರೆ ಫೀಟ್ ಅಲ್ಲಿ ಇದೆ. ನಮ್ಮನೆ ಬಾಗ್ಲು ಏನ್ ಸೈಜ್ ಇದೆ ಅದನ್ನ ನೋಡಿ ನಾವು ತರಿಸ್ಕೊಳ್ಬೇಕಾಗತ್ತೆ. ಈ ತರ ಭತ್ತದ ತೋರಣ, ಇದು ಕ್ವಾಲಿಟಿ ಅಷ್ಟೇ ತುಂಬಾನೇ ಚೆನ್ನಾಗಿದೆ. ಮತ್ತೆ ಇದು ಪ್ಯಾಕಿಂಗ್ ಕೂಡ ಅಷ್ಟೇ ನೀಟಾಗಿ ಮಾಡಿ ಕಳ್ಸಿರ್ತಾರೆ. ಈ ತೋರಣ ಕೂಡ ನಾವು ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ಸಮಥಿಂಗ್ ವೆರಿ ಯುನೀಕ್ ಆಗಿರುತ್ತೆ. ಈಗ ಎಲ್ಲಾರು ಬರೀ ಈಗ ಒಂದು ಏನಂತ ಅಂದ್ರೆ ಪ್ಲಾಸ್ಟಿಕ್ ಒಂದು ಬೌಲ್ ಹಾಳಾಗಿರ್ಬೋದು, ಇಲ್ಲ ಸ್ಟೀಲ್ದು ಒಂದು ಬೌಲ್ಸ್ ಆಗಿರ್ಬೋದು, ಅಥವಾ ಒಂದು ಏನಾದ್ರು ಬ್ಯಾಸ್ಕೆಟ್ಸ್ ಆಗಿರ್ಬೋದು ಸಮಥಿಂಗ್, ಇಲ್ಲ ಬೌಲ್ಸ್ ಗಳಾಗಿರ್ಬೋದು, ಪ್ಲಾಸ್ಟಿಕ್ ಬೌಲ್ಸ್, ಈ ತರದನ್ನೆಲ್ಲ ಕೊಡ್ತಿರಲ್ಲ ರಿಟರ್ನ್ ಗಿಫ್ಟ್ ಅಲ್ಲಿ. ಅದ್ರ ಬದಲು ಈ ತರ ಸಮಥಿಂಗ್ ಯುನೀಕ್ ಆಗಿ ಕೊಟ್ರೆ ನಿಜವೂ ತುಂಬಾ ಖುಷಿ ಪಡ್ತಾರೆ. ಮನೆಗೆ ಬಂದಂತವ್ರು ಒಂದು 5 ಜನ ಮುತ್ತೈದೆಯರು ಕೊಟ್ರು ತುಂಬಾ ಚೆನ್ನಾಗಿ ಖುಷಿ ಪಡ್ತಾರೆ. ಬಾಕ್ಸ್ ನೋಡಿ, ಈ ತರ ಬಾಕ್ಸ್ ಅಲ್ಲಿ ಕೊಟ್ಟು ಕಳಿಸ್ತಾರೆ. ನಾನು ಫುಲ್ ಎಲ್ಲ ಓಪನ್ ಮಾಡ್ಬಿಟ್ಟಿದ್ದೀನಿ, ಹಾಗಾಗಿ ಇದೆ. ಸೊ ಈ ತರ ಸ್ಮಾಲ್ ಬಾಕ್ಸ್ ಇವ್ ಕೊಡ್ಬೇಕಾದ್ರೂ ಅಷ್ಟೇ ಆರಾಮಾಗಿ ನೀಟಾಗಿ ಈ ತರ ಬಾಕ್ಸ್ ಅಲ್ಲೇನೆ ಅವ್ರಿಗೆ ಕೊಡ್ಬೋದು. ತುಂಬಾನೇ ಖುಷಿ ಪಡ್ತಾರೆ ಇದಂತೂ ಕೊಟ್ರೆ. ಭತ್ತದ ತೋರಣ ತುಂಬಾ ಆಸ್ಪಿಷಿಯಸ್ ಅಂತಾರೆ. ಈ ತರದ್ದು ಧಾನ್ಯದ್ದು ಇದನ್ನ ಕೊಟ್ರೆ ಯಾರಿಗಾದ್ರೂ ಮುತ್ತೈದೆಯರಿಗೆ, ಇದನ್ನು ಕೂಡ ನೀವು ವರಮಹಾಲಕ್ಷ್ಮಿ ಹಬ್ಬದ ದಿನ ರಿಟರ್ನ್ ಗಿಫ್ಟ್ ಆಗಿ ಕೊಡ್ಬೋದು. ನನ್ಗೆ ಪರ್ಸನಲಿ ಇದೇ ತುಂಬಾ ಇಷ್ಟ ಆಗ್ತಾ ಇದೆ. ಇದು ಯೂಸ್ಫುಲ್ ಆಗತ್ತೆ ಅಂತ ಅನ್ಕೊಳ್ತಾ ಇದ್ದೀನಿ. ನೋಡೋಣ, ವಿಲ್ ಡಿಸೈಡ್. ಇನ್ನು ಹಬ್ಬ 1.5 months ಇದೆ ಅಲ್ಲ, ಅಷ್ಟರೊಳಗೆ ಏನ್ ತರಿಸ್ಕೊಳ್ತೀನಿ ಮತ್ತೆ ಎಕ್ಸ್ಟ್ರಾ ಕ್ವಾಂಟಿಟೀಸ್ ಅಂತ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಬಟ್ ಇದೆಲ್ಲ ಸ್ಯಾಂಪಲ್ಸ್ ನಾವು ತರಿಸಿರೋ ಅಂತದ್ದು, ಹಾಗಾಗಿ ನಿಮ್ಗೆ ಏನಾದ್ರು ಒಂದು ಐಡಿಯಾ ಬರುತ್ತೆ ಅಂತ ಅನ್ಬಿಟ್ಟು ನಾನು ನಿಮ್ಗೆ ಹೇಳಿದ್ದು ಅಷ್ಟೇ. ಅದೇ ಫ್ರೆಂಡ್ಸ್, ಇವ್ರ ಹತ್ರ ಯಾವುದೇ ರೀತಿಯಾದಂತ ಕ್ಯಾಶ್ ಆನ್ ಡೆಲಿವರಿ ಇರೋದಿಲ್ಲ. ಏನಿದ್ರು ಪ್ರೀಪೇಮೆಂಟ್ಸ್ ಮಾಡೇನೆ ಇವ್ರ ಹತ್ರ ತಗೊಳ್ಬೇಕು. ಮತ್ತೆ ಬಲ್ಕ್ ಆರ್ಡರ್ಸ್ ಕೂಡ ತಗೊಳ್ತಾರೆ, ರಿಟೇಲ್ ಕೂಡ ಇರುತ್ತೆ ಇವ್ರ ಹತ್ರ, 2 ಕೂಡ ಇರುತ್ತೆ. ಏನಂತ ಅಂದ್ರೆ ಈಗ 1-2 ಪೀಸ್ ಅಂದ್ರೆ ಈಗ ಒಂದು 40 rupees ಪ್ರಾಡಕ್ಟ್ ತಗೊಂಡು ಕೊರಿಯರ್ ಮಾಡಿ ಅಂದ್ರೆ ಮಾಡೋದಿಲ್ಲ. ಅಟ್ಲೀಸ್ಟ್ ಕೆಲವೊಂದಷ್ಟು ಒಂದು 5, 6, 7, 8 ಪ್ರಾಡಕ್ಟ್ಸ್ ನ ನೀವು ತಗೊಳ್ಬೇಕಾಗತ್ತೆ. ಅವಾಗಷ್ಟೇ ಅವರು ಕೊರಿಯರ್ ಮಾಡೋದು. ಬಿಕಾಸ್ 40 rupees ಪ್ರಾಡಕ್ಟ್ಗೆ ಅವ್ರಿಗೆ ಸಿಂಗಲ್ ಪ್ರಾಡಕ್ಟ್ ಏನಾದ್ರು ಕಳಿಸ್ಬೇಕಂದ್ರೆ ಅವ್ರಿಗೆ ಕೊರಿಯರ್ ಚಾರ್ಜಸ್ ಎಲ್ಲ ಎಕ್ಸ್ಟ್ರಾ ಆಗೋದ್ರಿಂದ ಒಂದು ಪೀಸ್ ಸ್ಮಾಲ್ ಅಮೌಂಟ್ ಎಲ್ಲ ಅವರು ಕೊರಿಯರ್ ಮಾಡೋದಿಲ್ಲ. ಸೊ ಇದನ್ನ ಗಮನದಲ್ಲಿರ್ಲಿ. ಮತ್ತೆ ಕ್ಯಾಶ್ ಆನ್ ಡೆಲಿವರಿ ಕೂಡ ಇವ್ರ ಹತ್ರ ಇರೋದಿಲ್ಲ. ಇನ್ನೂ ತುಂಬಾ ವೆರೈಟೀಸ್ ಇದೆ, ನಿಮ್ ಏನ್ ಬೇಕಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಬಹುದು. ಸೊ ಇಂಟ್ರೆಸ್ಟ್ ಇದ್ದಂತವ್ರು ಸ್ಕ್ರೀನ್ ಮೇಲಿರೋಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ಇವ್ರಿರೋಂಥದ್ದು ವರ್ತೂರ್ ಹತ್ರ. ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಇವರ ಕಂಪ್ಲೀಟ್ ಅಡ್ರೆಸ್ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತೀನಿ, ಮತ್ತೆ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಎಲ್ಲ ಕೊಟ್ಟಿರ್ತೀನಿ. ಸೊ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಇವತ್ತಿನ ಒಂದು ವಿಡಿಯೋ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ. ಸೊ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಒಂದು ವಿಡಿಯೋದೊಂದಿಗೆ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.